ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ಜ್ಯೂಸಿಯಾದ, ಕ್ರಿಸ್ಪಿಯಾದ, ಗರಿಗರಿಯಾದ, ಟೇಸ್ಟಿಯಾದ ಚಿಕನ್ ಕಬಾಬ್ನ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಇಲ್ಲಿ ನಾನು ಹೆಚ್ಚು ಕಡಿಮೆ 1 kg ಚಿಕನ್ನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು, ಸೊ ನಾನಿಲ್ಲೊಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ತೊಳೆದಿಟ್ಕೊಂಡು. ಸೊ ಇದನ್ನು ನಾನು ಇವಾಗ ನುಣ್ಣಗೆ ರುಬ್ಕೊತೀನಿ. ಎಷ್ಟು ಸಾಧ್ಯನೋ ಸ್ವಲ್ಪನೂ ನೀರು ಸೇರಿಸ್ಬಾರ್ದು. ಹಾಗೆಯೇ ಸಣ್ಣ ಗ್ರೈಂಡ್ ಮಾಡಿಟ್ಕೊಬೇಕು. ಒಂದು ಸಲ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಪದೇ ಪದೇ ಇದೇ ರೀತಿ ಟ್ರೈ ಮಾಡ್ತೀರಾ. ಒಳ್ಳೆ 5 ಸ್ಟಾರ್ ಹೋಟೆಲ್ ಸ್ಟೈಲ್ ರೇಂಜಿಗಿರುತ್ತೆ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ನಾನಿಲ್ಲಿ ಕಾರ್ನ್ಫ್ಲೋರು, ಕರ್ಬೇವಿನ ಸೊಪ್ಪು, ಮೊಟ್ಟೆ, ಕಸೂರಿ ಮೇಥಿ, ನಿಂಬೆಹಣ್ಣು ಕೂಡ ತಗೊಂಡಿದ್ದೀನಿ ಇದನ್ನು ಮಾಡಲಿಕ್ಕೋಸ್ಕರ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ, ಕಬಾಬ್ ಪೌಡ್ರು. ನೀವು ಯಾವುದಾದ್ರು ತಗೊಳ್ಳಿ, ನಾನು ತೇಜು ತಗೊಂಡಿದ್ದೀನಿ. ಸೊ ಇವಾಗ ನಾನು ಮೊದಲಿಗೆ ಈ ಬಾಣಲಿನಲ್ಲಿ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಅಂದರೆ ಹಸಿಮೆಣಸಿನ್ಕಾಯಿ ಅದೆಲ್ಲ. ಇವಾಗ ಒಂದು ಮೊಟ್ಟೆನ ಸೇರಿಸ್ಕೊತಿದ್ದೀನಿ. 1 kgಗೆ 1 ಮೊಟ್ಟೆ ಸಾಕಾಗುತ್ತೆ. ಸೊ ಇಲ್ಲಿ ಮೊಟ್ಟೆನ ಸೇರಿಸ್ಕೊಂಡ ತಕ್ಷಣ ನಾನಿವಾಗ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತೀನಿ. ಮತ್ತು ಈ ಕರ್ಬೇವಿನ ಸೊಪ್ಪನ್ನ ಹಾಗೇ ಕಟ್ ಮಾಡಿಕೊಂಡು ಹಾಗೆ ಕೈಯಲ್ಲೇ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಈಗ ಕಾರ್ನ್ಫ್ಲೋರ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ನಾನು ಆವಾಗಲೇ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣ ಅನ್ನಿಸ್ತು ಹಾಗಾಗಿ ರುಬ್ಬಲಿಕ್ಕೆ. ಸೊ ಫೈನಲ್ಲಾಗಿ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಬಿಟ್ಟು, ನಿಮ್ಗೆ ಎಷ್ಟು ಬೇಕು ಹುಳಿ ನೋಡಿಕೊಂಡು, ಚಿಕನ್ ಹೀಟ್ ಅಲ್ವಾ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಸಖತ್ತಾಗಿರುತ್ತೆ ನಿಜವಾಗ್ಲೂ. ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ ಟೇಸ್ಟೇ ಸಿಗುತ್ತೆ ಖಂಡಿತವಾಗ್ಲೂ. ಮಸಾಲೆ ನಾವು ಬರೀ ಕಬಾಬ್ ಪೌಡ್ರ್ ಹಾಕಿದ್ರೆ ಸಾಕಾಗಲ್ಲ. ಈ ರೀತಿ ಹಾಕ್ಕೊಂಡು 2 kg ಚಿಕನ್ ಕೂಡ ಹಾಕ್ಬೋದು ಇಷ್ಟು ಮಸಾಲೆಗೆ. ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಕಿದೆಲ್ಲ ಚಿಕನ್ಗಳನ್ನ ಇದಕ್ಕೆ ಸೇರಿಸ್ಕೊಂಡು ಇವಾಗ ಕಲಿಸ್ಕೊತೀನಿ. ಸೊ ಈ ರೀತಿಯಾಗಿ ಫುಲ್ಲು ನಾನು ಕೋಟ್ ಮಾಡ್ಕೊಂಬಿಟ್ಟೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. 1 hour ಮಿನಿಮಮ್ ಮುಚ್ಚಿಡಬೇಕು. ಸೊ ಈ ಕಡೆ ಎಣ್ಣೆ ಕೂಡ ಕಾಯಿಸ್ಕೊಂಡಿದ್ದೀನಿ ನಾನು ಆವಾಗಲೇ. ಸೊ ನೋಡಿ, ಇದು ಮಿನಿಮಮ್ 1 hour ನಾನು ಎತ್ತಿಟ್ಕೊಂಡಿದ್ದೆ ಸೈಡ್ಗೆ. ನೀವು 2 hour ಕೂಡ ಎತ್ತಿಟ್ಕೋಬೋದು. ಸೊ ಕಬಾಬ್ ನಾವು ಹಾಕ್ಲಿಕ್ಕೆ ಮುಂಚೆ ಈ ರೀತಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಇದನ್ನ ಇವಾಗ ಒಂದು ಸಲ ಮಿಕ್ಸ್ ಹೊಡ್ಕೊಂಡ್ಬಿಡ್ತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿಯಾಗಿ ನಾನೊಂದು 3 minutes ಇದನ್ನು ಬೇಯಿಸ್ಕೊತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗ್ಲೂ ಇದೇ ರೀತಿಯಾದ ಜ್ಯೂಸಿಯಾದ ಟೇಸ್ಟಿಯಾದ ಕಬಾಬ್ ಖಂಡಿತವಾಗ್ಲೂ ಮಾಡ್ಕೋಬೋದು. ಇವಾಗ 3 minutes ಇದು ಬೆಂದ ಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ನಾನು ಮತ್ತೆ ಬೇಯಿಸಬೇಕು. ನೆಕ್ಸ್ಟು ಅದು ಸೈಡಲ್ಲಿ ಸ್ವಲ್ಪ ತಣ್ಣಗಾಗೋದ್ರೊಳಗಡೆ ಇನ್ನೊಂದು ರೌಂಡ್ ಕಬಾಬ್ನ ಹಾಕ್ಕೊತಾ ಇದ್ದೀನಿ ಪೀಸಸ್ ಎಲ್ಲ. ಸೊ ಇದು ಒಂದು 3 to 4 minutes ಬಾಯ್ಲ್ ಮಾಡಿಕೊಂಡೆ ಮೀಡಿಯಮ್ ಫ್ಲೇಮಲ್ಲಿ. ಸೊ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಆವಾಗಲೇ ನಾನು ಒಂದು 3 minutes ಯಾವುದು ಫಸ್ಟ್ ಬೇಯಿಸಿ ಎತ್ತಿಟ್ಕೊಂಡೆ ಅಲ್ವಾ, ಅದನ್ನು ಮತ್ತೆ ಈ ಆಯಿಲ್ಗೆ ಹಾಕ್ಬಿಟ್ಟು ಇದನ್ನು ಇವಾಗ ಎತ್ತಿಟ್ಕೊತೀನಿ ವಾಪಸ್ಸು. ತಣ್ಣಗಾದ್ಮೇಲೆ ಅದನ್ನು ಹಾಕಬೇಕು. ಈ ರೀತಿಯಾಗಿ 2 times ಬಾಯ್ಲ್ ಮಾಡ್ಕೊಂಡು ತಿಂದರೆ ಕಬಾಬು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ. ಆಯಿಲ್ ಕೂಡ ಹಿಡಿಯಲ್ಲ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಇದನ್ನು ನಾನು ಅಲ್ಲಿ ಕರ್ಬೇವಿನ ಸೊಪ್ಪನ್ನ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದರೊಳಗಡೆಗೆ ಫೈನಲಾಗಿ ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಅದು ತಿನ್ನಲಿಕ್ಕೆ ಅದು ರೆಡಿಯಾಗಿರುತ್ತೆ. ಸೊ ಇದು ಸೆಕೆಂಡ್ ಟೈಮ್ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ. ತುಂಬ ಚೆನ್ನಾಗಿದೆ. ಇವಾಗ ಒಂದು 2 ನಿಮಿಷ ಅದನ್ನು ರೋಸ್ಟ್ ಮಾಡ್ಕೊಂಬಿಟ್ರೆ ಸರಿ ರೆಡಿ ಆಗುತ್ತೆ ಅದು ಕೂಡ ಸರ್ವ್ ಮಾಡಲಿಕ್ಕೆ. ನೋಡಿ, ಇದು ಸೆಕೆಂಡ್ ಟೈಮ್ ನಾನು ಫ್ರೈ ಮಾಡ್ಕೊಂಡಿದ್ದಂಥದ್ದು. ಸೊ ಇವಾಗ ನೆಕ್ಸ್ಟು ಇದೇ ರೀತಿಯಾಗಿ ಪ್ರೊಸೀಜರ್ನ ಮುಂದುವರಿಸೋಣ. ಸೊ ಇವಾಗ ನಾನು ಲೆಗ್ ಪೀಸ್ನ ಬಿಟ್ಕೊತಾ ಇದ್ದೀನಿ ಆಯಿಲ್ನಲ್ಲಿ. ನೋಡಿ ಈ ರೀತಿಯಾಗಿ ಬಿಡ್ತೀನಿ. ಸೊ ಲೆಗ್ ಪೀಸು ಕೂಡ ಇಲ್ಲೊಂದು ಸೀಕ್ರೆಟ್ ಇದೆ. ಸೊ ನಾವು ಹಾಗೇ ಬೇಯಿಸಿದ್ರೆ ಅದು ತಿನ್ನಲಿಕ್ಕೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹಸಿ ಇರುತ್ತೆ, ಮೇಲೆ ಮಾತ್ರ ಬೆಂದಿರುತ್ತೆ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಅರ್ಧ ಲೆಗ್ ಪೀಸ್ನ ಬೇಯಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಈ ಕಲ್ಲಿನಲ್ಲಿ ಚೆನ್ನಾಗಿ 2 ಕಡೆನೂ ಜಜ್ಕೊಂಡ್ಬಿಡ್ತೀನಿ. ಸೊ ಲೆಗ್ ಪೀಸ್ ಸ್ವಲ್ಪ ತಣ್ಣಗಾಗೋದ್ರೊಳಗಡೆ ನೆಕ್ಸ್ಟ್ ರೌಂಡ್ನ ನಾನು ಅದೇ ರೀತಿ ಆಯಿಲ್ಗೆ ಹಾಕ್ಕೊತಾ ಇದ್ದೆ. ಸೊ ನೋಡಿ ಈ ರೀತಿಯಾಗಿ ಈ ಥರ ನೋಡ್ಕೊಂಡಿದ್ದೀನಿ. ನೋಡಿ
ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಬಾಣಲಿನಲ್ಲಿ ನಾನು ಆವಾಗಲೇ ಕಲಸಿಟ್ಕೊಂಡಿದ್ದೆ ಅಲ್ವಾ, ಈ ಮಸಾಲೆನ, ಮಿಕ್ಕಿರೋ ಮಸಾಲೆನ ಇದರೊಳಗಡೆ ನಾನು ಸೇರಿಸ್ಕೊತೀನಿ. ಎಷ್ಟು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಅಂದರೆ, ತುಂಬ ತಿಂದೇ ಇರೋ ಮಕ್ಕಳು ಕೂಡ ದೊಡ್ಡವರು ಕೂಡ ತಿಂದುಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಉಳಿದಿರೋ ಮಸಾಲೆ ಎಲ್ಲ ನಾನು ಈ ರೀತಿಯಾಗಿ ಲೆಗ್ ಪೀಸ್ ಏನು ಆವಾಗಲೇ ಜಜ್ಕೊಂಡೆ ಅಲ್ವಾ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ನಾನು ಮಿಕ್ಕಿರೋ ಅದು ಕಬಾಬ್ನ ಆಯಿಲ್ನಲ್ಲಿರೋದನ್ನ ಎತ್ತಿಕ್ಬಿಟ್ಟು, ಸೊ ಇವಾಗ ಆ ಲೆಗ್ ಪೀಸ್ನ ಒಂದೊಂದಾಗಿ ಹಾಗೆ ನಿಧಾನಕ್ಕೆ ಬಿಟ್ಕೊತೀನಿ ನೋಡಿ. ಸೊ ಇವಾಗ ಇದನ್ನು ಬಿಟ್ಕೊಂಡ್ಮೇಲೆ ಒಂದೊಂದು ನಿಮಿಷ ಒಂದೊಂದು ಕಡೆ ಬಾಯ್ಲ್ ಮಾಡಿಕೊಂಡ್ರೆ ಇದು ಕೂಡ ಬೆಂದ್ಬಿಡುತ್ತೆ. ಯಾಕೆಂದರೆ ಆವಾಗಲೇ ಅರ್ಧ ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಮಸಾಲೆ ಏನು ಎಣ್ಣೆನಲ್ಲಿ ಬಿಡೋದಿಲ್ಲ ನೋಡಿ, ಸ್ವಲ್ಪನೂ ಮಸಾಲೆ ಎಣ್ಣೆನಲ್ಲಿ ಬಿಟ್ಟಿಲ್ಲ. ಸೊ ಇದು ರೆಡಿ ಟು ಸರ್ವ್. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೀಕ್ರೆಟ್ ಅಂತ ಅಂದರೆ ಈ ಕಬಾಬ್ ನೀವು ಯಾವುದೇ ರೀತಿ ಕಬಾಬ್ ಮಾಡಿಕೊಂಡ್ರು ಸೀಕ್ರೆಟ್ ಇದು. ಇಲ್ಲಿ ನಾನು ಉಪ್ಪಿನ ಪುಡಿ, ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ನಾವು ಕಬಾಬ್ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು, ಯಾವುದೇ ರೀತಿ ಪೌಡ್ರ್ ಹಾಕಿ ಮಾಡಿದ್ರು ಕೂಡ ಈ ರೀತಿಯಾಗಿ ನಾವು ಫೈನಲಾಗಿ ತಿನ್ನುವಾಗ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋವಂಥ ಟೇಸ್ಟು ಮತ್ತು ಬೇರೆ ಯಾವುದ್ರಲ್ಲೂ ಕೂಡ ಸಿಗಲ್ಲ. ಇದು ಆ್ಯಕ್ಚುಲಿ ಸೀಕ್ರೆಟ್, ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಫೈನಲಾಗಿ ಸರ್ವ್ ಮಾಡಿ. ಇವಾಗ ಸರ್ವ್ ಮಾಡೋಕ್ಕೆ ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಟೇಸ್ಟು ನಿಜವಾಗ್ಲೂ ಫ್ರೆಂಡ್ಸ್. ನಾನು ನೋಡಿ, ನಾನು 4-5 ರೌಂಡ್ ಬೇಯಿಸಿದ್ದು ನನಗೆ ಇವಾಗ ವೀಡಿಯೋ ಮಾಡುವಾಗ ಕೊನೆಯಲ್ಲೂ ಕೂಡ ಪೀಸಸ್ ಇರಲೇ ಇಲ್ಲ ತೋರಿಸ್ಲಿಕ್ಕೆ, ಅಷ್ಟು ಚೆನ್ನಾಗಿತ್ತು. ಮನೆಯಲ್ಲಿ ಎಲ್ಲರೂ ತಿಂದುಬಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು, ಹೀಗೆ ಮುಂದಿನ ರೆಸಿಪಿಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಮಾಡಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.